ಪ್ರೊಡ್ಯೂಸರು 6 ಕೋಟಿ ಯಾರಿಗೋ ಸೆಟಲ್ ಮಾಡಿಲ್ಲ ಅಂತ ಯಾರೋ ಕೆಲವಷ್ಟು ಚಾನಲ್ ಒಂದಷ್ಟು ಸುದ್ದಿಗಳು ನೋಡಿದೆ. ಸರ್ ಕಾಪಿ ಕೊಡ್ತೀನಿ ಸರ್ ಈಗ ಎಲ್ರಿಗೂ. 4.25 ಕೋಟಿ ಶ್ಯೂರಿಟಿ ಕೊಟ್ಟು ನಾವು ಮಾನ್ಯ ಘನ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕಂಡುಕೊಂಡಿದ್ದೀವಿ. ಸೊ 4.25 ಕೋಟಿ ಕೊಡೋರಿಗೆ 6 ಕೋಟಿ ದೊಡ್ಡದಾಗಲ್ಲ ಸರ್. ಸೊ 15 ಕೋಟಿ ಬಂಡವಾಳ ಹಾಕಿದವ್ರಿಗೆ ಯಾವ ಕೋಟಿಗಳು ದೊಡ್ಡದಾಗಲ್ಲ ಸರ್. ಯಾಕೆಂದರೆ ನ್ಯಾಯಯುತವಾಗಿ ಅತ್ಯುತ್ತಮವಾದ ಒಂದು ಸಿನಿಮಾ ಮಾಡಬೇಕು ಅಂತ ನಿಂತಿರೋ ನಮ್ಮ ತಂಡ ಯಾರಿಗೋ ದುಡ್ಡು ಕೊಡದೆ ಆಗಿದೆ. ನಮ್ಮಂತೆ ನಮಗೂ ಕಷ್ಟ ಇದೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡೋದು ಅಷ್ಟು ಸುಲಭದ ಕೆಲಸ ಇರಲ್ಲ. ನನಗೊಂದು ಗೊತ್ತಿತ್ತು ಸಿನಿಮಾ ಶುರು ಮಾಡಿದಾಗಲೇ, ಸಂಜು ವೆಡ್ಸ್ ಗೀತಾ ಅನ್ನೋ ಟೈಟ್ಲ್ ಮುಟ್ಟೋದು ಬಹಳ ಕಷ್ಟ ಅಂತ. ಯಾಕೆಂದರೆ ಈ ಸಿನಿಮಾನ ಹಿಂದೊಂದು ಸರಿ ನಾನು ಅನುಭವಿಸಿದ್ದೀನಿ. ಬೀದಿಲಿ ದುಡ್ಡುಗೋಸ್ಕರ ನಿಂತಿದ್ದೀನಿ. ಅದರ ಅನುಭವ, ಅದರ ಕರಾಳ ದಿನಗಳು ನನಗೆ ಸಾಕಷ್ಟು ನೆನಪಿದೆ. ಆದರೆ ಅದು ಕೊಟ್ಟ ಸಕ್ಸಸ್ಸು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಕರಾಳ ದಿನಗಳನ್ನ ನಾನು ಮರಿಬೋದು. ಜನ ನಮಗೆ ಕೊಟ್ಟ ಸಂಜು ವೆಡ್ಸ್ ಗೀತಾ ಸಕ್ಸಸ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಸಂಜು ವೆಡ್ಸ್ ಗೀತಾ ಅನ್ನೋ ಟೈಟ್ಲು ಆಗಿದೆ. ನೀವು ಇಲ್ಲೆಲ್ಲರೂ ದೊಡ್ಡವರಿದ್ದೀರಿ, ಬುದ್ಧಿವಂತರಿದ್ದೀರಿ. ನಿಮ್ಮ ಅಕ್ಕನ ಮದುವೆನೋ, ತಂಗಿ ಮದುವೆನೋ, ಮಗಳ ಮದುವೆನೋ ಮಾಡಿರ್ತೀರಿ. ಒಂದು ಮದುವೆ ಮಾಡೋದಕ್ಕೆ ಎಷ್ಟು ವಿಘ್ನ ಬರುತ್ತೆ, ಎಷ್ಟು ಕಷ್ಟ ಬರುತ್ತೆ, ಅಷ್ಟೇ ಕಷ್ಟ ಈ ಟೈಟ್ಲ್ ಇಟ್ಕೊಂಡ್ರೆ ಬರುತ್ತಿರೋ ನನಗೆ ಗೊತ್ತಿತ್ತು. ಸೊ ಅಷ್ಟು ಕಷ್ಟಗಳನ್ನು ಮೀರಿ ಕೊನೆ ಕ್ಷಣ ತಾಳಿ ಕಟ್ಟೋವರೆಗೂ ಕಷ್ಟ ಬರುತ್ತೆ. ಅಷ್ಟು ಕಷ್ಟಗಳನ್ನು ಮೀರಿ ನಾವು ರಿಲೀಸ್ ಮಾಡಿದ್ದೀವಿ. ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ದೂರದ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ಲೊಕೇಶನ್ ಬೇಕು ಅಂತ ನಾವು ನಿಂತಾಗ ನಮಗೆ ಲೊಕೇಶನ್ ಮೇಲ್ಗಡೆ ಪರ್ಮಿಷನ್ ಇತ್ತು, ಬ್ರಿಡ್ಜ್ ಮೇಲೆ. ನಾನು ಆಸೆ ಪಟ್ಟಿದ್ದು ಕೆಳಗಡೆಯಿಂದ ತೆಗಿಬೇಕು ಅಂತ. ಲೋಕಲ್ ಕೋಆರ್ಡಿನೇಟರ್ ಕೇಳಿದ್ವಿ, ನಾನು ಕೆಳಗಡೆ ಕ್ಯಾಮ್ರಾ ಇಡಬೇಕು ಅಂತ. ನೋ, ಯು ಕೆನಾಟ್. ವೈ ಐ ಕಾಂಟ್? ಐ ಹ್ಯಾವ್ ಪರ್ಮಿಷನ್ಸ್ ವಿತ್ ಮೀ. ಎಸ್, ಯು ಹ್ಯಾವ್ ಪರ್ಮಿಷನ್ಸ್ ಫ್ರಮ್ ದ ಗೌರ್ಮೆಂಟ್ ಆಫ್ ಸ್ವಿಟ್ಜರ್ಲ್ಯಾಂಡ್, ಬಟ್ ದಿಸ್ ಪ್ಲೇಸ್ ಬಿಲಾಂಗ್ಸ್ ಟು ಜರ್ಮನಿ. ಸೊ ಆ ಕೊನೆಯ ಕ್ಷಣದಲ್ಲಿ ಜರ್ಮನಿಯವರ ಪರ್ಮಿಷನ್ ತಗೊಂಡು ಆ ಜರ್ಮನ್ ಜಾಗದಲ್ಲಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ದೀವಿ. ಇದು ತಾಳಿ ಕಟ್ಟುವ ಕೊನೆಯ ಕ್ಷಣಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡಿದ್ವಿ. ಆದರೆ ನಮ್ಮ ಇಮ್ಯಾಜಿನೇಷನ್ಗೆ ಮೀರಿ ಕೆಲವೊಂದಷ್ಟು ನಡೀತವೆ. ಅದನ್ನು ಫೇಸ್ ಮಾಡೋದಕ್ಕೆ ನಾವು ಯಾವತ್ತೂ ರೆಡಿ ಇರ್ತೀವಿ. ನಾವು ಯಾವತ್ತೂ ಯಾವುದಕ್ಕೂ ಎದುರೋರಲ್ಲ. ನಾನು ಈ ಮುಂಚೆನೂ ಹೇಳಿದ್ದೀನಿ, ಹಸುವಿನ ವಿರುದ್ಧ ಹೋರಾಟ ಮಾಡಿರೋರಿಗೆ ಇದು ಯಾವುದೂ ದೊಡ್ಡದಲ್ಲ. ಸೊ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಯಾವಾಗ ಆಗುತ್ತೆ ಅನ್ನೋದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಗೆ ಹೇಳ್ತೀವಿ. ನ್ಯೂಸ್ ಚಾನೆಲ್ ಥರ ಹೇಳ್ತಾ ಇದ್ದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.